ಕುತೂಹಲ. ಇಬ್ಬರು ಕಂಟೈನರ್ ಚಾಲಕರು ಅವರೇ ಲಾಕ್ ಆಗಿದ್ದಾರೆ. ಈ ಬಗ್ಗೆ ಇನ್ನು ಖಚಿತ ಮಾಹಿತಿ ಹೊರಗೆ ಬರೋದು ಬಾಕಿ ಇದೆ. ಮಹಾರಾಷ್ಟ್ರ ಎಸ್ಐಟಿಯಿಂದ ಕಂಟೈನರ್ ಚಾಲಕರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಜ್ಞಾತ ಸ್ಥಳದಲ್ಲಿಟ್ಟು ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಬರೋಬ್ಬರಿ 400 ಕೋಟಿ ಅದಕ್ಕಿಂತ ಹೆಚ್ಚು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ರಾಬರಿ ಪ್ರಕರಣ ದಿನ ದಿನಕ್ಕೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇರೋದು. ಬಟ್ ಮಾಹಿತಿಗಳು ಅಂದ್ರೆ ಖಚಿತ ನಿಖರ ಮಾಹಿತಿಗಳು ಇನ್ನೂ ಎಸ್ಐಟಿಯಿಂದ ಆಚೆ ಬರ್ತಾ ಇಲ್ಲ. ಸೊ ಕುತೂಹಲ ಹಾಗೆ ಮುಂದುವರೆದಿದೆ. ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರಮುಖವಾಗಿ ಪೊಲೀಸರು ಈಗ ಅವರನ್ನ ಅಜ್ಞಾತ ಸ್ಥಳದಲ್ಲಿ ಏನು ಇರಿಸಿ ಅಲ್ಲಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಬಂದಿರುವಂತದ್ದು. ಪ್ರಮುಖವಾಗಿ ಕಂಟೈನರ್ ಅನ್ನ ಏನು ಸಾಗಿಸ್ತಾ ಇದ್ರು ಆ ಇಬ್ಬರು ಚಾಲಕರನ್ನ ಇಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಈ ಒಂದು ಪ್ರಕರಣ ಏನಿದೆ ಇದು ಅಧಿಕೃತವಾಗಿ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳಾಗಲಿ ಇಲ್ಲಿ ಅಥವಾ ನಾಸಿಕ್ ಪೊಲೀಸ್ ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರೆ ಸಂಜೆ ವೇಳೆ ಕೂಡ ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣ ಏನಿದೆ ಮೂರು ರಾಜ್ಯಗಳಲ್ಲಿ ಕೂಡ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಈ ದರೋಡೆ ಪ್ರಕರಣವನ್ನ ಬೆನ್ನು ಬಿದ್ದಿರುವಂತಹ ಮಹಾರಾಷ್ಟ್ರದ ಎಸ್ಐಟಿ ತಂಡದವರು ಈ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೊಟ್ಟಿತ್ತು, ಜೊತೆಗೆ ಹಣದ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡ್ತಿರುವಂತದ್ದು. ಒಟ್ಟು ಸದ್ಯಕ್ಕೆ ಈಗ 8 ಜನರ ಬಂಧನ, ಅಂದ್ರೆ ಈ ಹಿಂದೆ 6 ಜನರ ಬಂಧನ ಆಗಿತ್ತು. ಅದರಲ್ಲಿ ಈಗ ಮತ್ತೆ 2 ಅಂದ್ರೆ ಒಟ್ಟು 8 ಜನರ ಬಂಧನ ಕೂಡ ಆಗಿತ್ತು. ಇದರ ಹಿಂದೆ ಒಬ್ಬ ಡಾನ್ ಇದ್ದಾನೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಆದ್ರೆ ಅದು ನಿಖರ ಕೂಡ ಇನ್ನೂ ಆಗಿಲ್ಲ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಿಯೋ ಸಂಭಾಷಣೆ ಕೂಡ ವೈರಲ್ ಆಗಿದ್ವು. ಇಲ್ಲಿ ವಿರಾಟ್ ಇರ್ಬೋದು, ಜಯೇಶ್ ಇರ್ಬೋದು, ಜೊತೆಗೆ ಏನು ಕಿಶೋರ್ ಅವರ ಸಂಬಂಧಪಟ್ಟಂತ ಆಡಿಯೋ ಸಂಭಾಷಣೆಗಳು ವೈರಲ್ ಆಗಿದ್ದು ಆ ವೈರಲ್ ಆಗಿರುವಂತ ಆಡಿಯೋ ಸಂಭಾಷಣೆಗಳನ್ನ ಇಟ್ಕೊಂಡಂತ ಎಸ್ಐಟಿ ತಂಡದವರಿಗೆ ಅದರಲ್ಲಿ ಉಲ್ಲೇಖ ಆಗಿರುವಂತ ಏನು ಒಂದಿಷ್ಟು ವಿಚಾರಗಳನ್ನ ಕೂಡ ಇಲ್ಲಿ ವಿಚಾರಣೆಯನ್ನ ಕೂಡ ಮಾಡ್ತಿರುವಂತದ್ದು. ಒಂದು ಗುಜರಾತ್ನ ರಾಜಕಾರಣಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಗೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಅಹಮದಾಬಾದ್ ನಲ್ಲಿ ಏನು ಆಶ್ರಮ ಒಂದರಲ್ಲಿ ಹೆಸರು ಕೂಡ ಏನು ಉಲ್ಲೇಖ ಆಗಿತ್ತು, ಆದ್ರೂ ಆ ಆಶ್ರಮದಲ್ಲಿ ಹಣವನ್ನ ಏನು ಎಕ್ಸ್ಚೇಂಜ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇತ್ತು. ಜೊತೆಗೆ ಗೋವಾದಿಂದ ಬಾಲಾಜಿ ಟ್ರಸ್ಟ್ ಗೆ ಹಣ ಏನು ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿತ್ತು. ಜೊತೆಗೆ ತೊರ್ಲಾ ಘಾಟ್ ನಲ್ಲಿ ಈ ಕಳ್ಳತನ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿತ್ತು. ಜೊತೆಗೆ ನಾನು ಇದರ ಏನು ಇನ್ವೆಸ್ಟರ್ ಮಾತ್ರ, ನಾನು ಇದರ ಓನರ್ ಅಲ್ಲ ಅನ್ನೋ ಮಾತನ್ನ ಕೂಡ ಇಲ್ಲಿ ಕಿಶೋರ್ ಅವರು ಹೇಳಿದ್ರು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಈ ಎಲ್ಲರೂ ಕೂಡ ಇಲ್ಲಿ ಮಧ್ಯವರ್ತಿಗಳಾಗಿ ಏನು ಕೆಲಸವನ್ನ ಮಾಡಿದ್ರ. ಜೊತೆಗೆ ಈ ಎಲ್ಲ ಹಣ ಕೂಡ ಇದು ರಾಜಕಾರಣಿಗೆ ಸೇರಿದ್ದ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪೊಲೀಸರು ಎಸ್ಐಟಿ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಿರುವಂತದ್ದು. ಕಳೆದ 4-5 ದಿನಗಳಿಂದ ಕೂಡ ಬೆಳಗಾವಿಯ ಪೊಲೀಸರು ಕೂಡ ನಾಸಿಕ್ ನಲ್ಲಿ ಏನು ಬೀಡನ್ನ ಬಿಟ್ಟಿದ್ದಾರೆ, ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿರುವಂತ ಎಸ್ಐಟಿ ಅವರು ಸರಿಯಾಗಿ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅನ್ನೋದು ಕೂಡ ಬೆಳಗಾವಿಯ ಪೊಲೀಸರು ಒಂದು ವಾದ ಕೂಡ. ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ನಿಖರ ಮಾಹಿತಿಗಳು ಇನ್ನೂ ಎಸ್ಐಟಿಯಿಂದ ಆಚೆ ಬರ್ತಾ ಇಲ್ಲ. ಸೊ ಕುತೂಹಲ ಹಾಗೆ ಮುಂದುವರೆದಿದೆ. ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರಮುಖವಾಗಿ ಪೊಲೀಸರು ಈಗ ಅವರನ್ನ ಅಜ್ಞಾತ ಸ್ಥಳದಲ್ಲಿ ಏನು ಇರಿಸಿ ಅಲ್ಲಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಬಂದಿರುವಂತದ್ದು. ಪ್ರಮುಖವಾಗಿ ಕಂಟೈನರ್ ಅನ್ನ ಏನು ಸಾಗಿಸ್ತಾ ಇದ್ರು ಆ ಇಬ್ಬರು ಚಾಲಕರನ್ನ ಇಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಈ ಒಂದು ಪ್ರಕರಣ ಏನಿದೆ ಇದು ಅಧಿಕೃತವಾಗಿ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳಾಗಲಿ ಇಲ್ಲಿ ಅಥವಾ ನಾಸಿಕ್ ಪೊಲೀಸ್ ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರೆ ಸಂಜೆ ವೇಳೆ ಕೂಡ ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣ ಏನಿದೆ ಮೂರು ರಾಜ್ಯಗಳಲ್ಲಿ ಕೂಡ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಈ ದರೋಡೆ ಪ್ರಕರಣವನ್ನ ಬೆನ್ನು ಬಿದ್ದಿರುವಂತಹ ಮಹಾರಾಷ್ಟ್ರದ ಎಸ್ಐಟಿ ತಂಡದವರು ಈ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೊಟ್ಟಿತ್ತು, ಜೊತೆಗೆ ಹಣದ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡ್ತಿರುವಂತದ್ದು. ಒಟ್ಟು ಸದ್ಯಕ್ಕೆ ಈಗ 8 ಜನರ ಬಂಧನ, ಅಂದ್ರೆ ಈ ಹಿಂದೆ 6 ಜನರ ಬಂಧನ ಆಗಿತ್ತು. ಅದರಲ್ಲಿ ಈಗ ಮತ್ತೆ 2 ಅಂದ್ರೆ ಒಟ್ಟು 8 ಜನರ ಬಂಧನ ಕೂಡ ಆಗಿತ್ತು. ಇದರ ಹಿಂದೆ ಒಬ್ಬ ಡಾನ್ ಇದ್ದಾನೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಆದ್ರೆ ಅದು ನಿಖರ ಕೂಡ ಇನ್ನೂ ಆಗಿಲ್ಲ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಿಯೋ ಸಂಭಾಷಣೆ ಕೂಡ ವೈರಲ್ ಆಗಿದ್ವು.
ಇಲ್ಲಿ ವಿರಾಟ್ ಇರ್ಬೋದು, ಜಯೇಶ್ ಇರ್ಬೋದು, ಜೊತೆಗೆ ಏನು ಕಿಶೋರ್ ಅವರ ಸಂಬಂಧಪಟ್ಟಂತ ಆಡಿಯೋ ಸಂಭಾಷಣೆಗಳು ವೈರಲ್ ಆಗಿದ್ದು, ಆ ವೈರಲ್ ಆಗಿರುವಂತ ಆಡಿಯೋ ಸಂಭಾಷಣೆಗಳನ್ನ ಇಟ್ಕೊಂಡಂತ SIT ತಂಡದವರೀಗ ಅದರಲ್ಲಿ ಉಲ್ಲೇಖ ಆಗಿರುವಂತ ಏನು ಒಂದಿಷ್ಟು ವಿಚಾರಗಳನ್ನ ಕೂಡ ಇಲ್ಲಿ ವಿಚಾರಣೆಯನ್ನ ಕೂಡ ಮಾಡ್ತಿರುವಂತದ್ದು. ಒಂದು, ಗುಜರಾತ್ನ ರಾಜಕಾರಣಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಗೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಅಹಮದಾಬಾದ್ ನಲ್ಲಿ ಏನು ಆಶ್ರಮ ಒಂದರಲ್ಲಿ ಹೆಸರು ಕೂಡ ಏನು ಉಲ್ಲೇಖ ಆಗಿರುತ್ತೆ, ಆದ್ರೂ ಆ ಆಶ್ರಮದಲ್ಲಿ ಹಣವನ್ನ ಏನು ಎಕ್ಸ್ಚೇಂಜ್ ಮಾಡಲಾಗಿತ್ತ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇತ್ತು. ಜೊತೆಗೆ ಗೋವಾದಿಂದ ಬಾಲಾಜಿ ಟ್ರಸ್ಟ್ಗೆ ಹಣ ಏನು ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿತ್ತು. ಜೊತೆಗೆ ಚೋರ್ಲಾ ಘಾಟ್ ನಲ್ಲಿ ಈ ಕಳ್ಳತನ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿತ್ತು. ಜೊತೆಗೆ ನಾನು ಇದರ ಏನು ಇನ್ವೆಸ್ಟರ್ ಮಾತ್ರ, ನಾನು ಇದರ ಓನರ್ ಅಲ್ಲ ಅನ್ನೋ ಮಾತನ್ನ ಕೂಡ ಇಲ್ಲಿ ಕಿಶೋರ್ ಅವರು ಹೇಳಿದ್ರು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಈ ಎಲ್ಲರೂ ಕೂಡ ಇಲ್ಲಿ ಮಧ್ಯವರ್ತಿಗಳಾಗಿ ಏನು ಕೆಲಸವನ್ನ ಮಾಡಿದ್ರ, ಜೊತೆಗೆ ಈ ಎಲ್ಲ ಹಣ ಕೂಡ ಇದು ರಾಜಕಾರಣಿಗೆ ಸೇರಿದ್ದ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪೊಲೀಸರು, SIT ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಿರುವಂತದ್ದು. ಕಳೆದ 4-5 ದಿನಗಳಿಂದ ಕೂಡ ಬೆಳಗಾವಿಯ ಪೊಲೀಸರು ಕೂಡ ನಾಸಿಕ್ನಲ್ಲಿ ಏನು ಬೀಡನ್ನ ಬಿಟ್ಟಿದ್ದಾರೆ, ಮಾಹಿತಿ ಕಲೆ ಹಾಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿರುವಂತ SIT ಅವರು ಸರಿಯಾಗಿ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅನ್ನೋದು ಕೂಡ ಬೆಳಗಾವಿಯ ಪೊಲೀಸರು ಒಂದು ವಾದ ಕೂಡ. ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.